ಇವನ್ ಯಾರು ಅಂದ್ರೆ ನಮ್ ಚಿಕ್ಕಪ್ಪನ್ ಮಗ, ಅದಕ್ಕೋಸ್ಕರ ಬ್ಯಾಗ್ ಎಲ್ಲ ಇಟ್ಕೊಂಡು ರೆಡಿ ಆಗಿದೀವಿ. ಚಿಕನ್ ತಗೊಂಡು ಬಾ ಬಿರಿಯಾನಿ ಮಾಡುವ. ಗೈಸ್ ಇವಾಗ ಬಿದೋದ, ಬಟ್ ಇಲ್ಲಿ ತಲೆ ಊದ್ಕೊಂಡು ರಕ್ತ ಎಪ್ಕಟ್ಬಿಡ್ತು. ಬೇಜಾರಾಗ್ಬೇಡ ಬಿಡು, ನೋವು ಕಮ್ಮಿ ಆಗುತ್ತೆ ಆಯ್ತಾ. ಪ್ಲೇಟ್ಗೆ ಚಿಕನ್ ಬಿರಿಯಾನಿ ಹಾಕೊಂಡು ನಾವು ಅಮ್ಮಂಗೆ ಟೇಸ್ಟ್ ಮಾಡೋದಕ್ಕೆ ಕೊಡ್ತಾ ಇದ್ದೀನಿ. ಅವನು ಬೇಜಾರಾಗ್ಬಿಟ್ಟವನೆ ಗೈಸ್. ನಮ್ಮ ಅಣ್ಣ ಮಾಡಿರೋ ಬಿರಿಯಾನಿ ತಿಂತೀನಿ, ಟೇಸ್ಟ್ ಮಾಡ್ತೀನಿ, ಬನ್ನಿ ಗಾಯ್ಸ್. ಬಾ ಇಲ್ಲಿ ಗೈಸ್. ಫ್ರೀನ ಕೂಗ್ದೆ, ನಾನು ಬರ್ತೀನಿ ಅಂತವನೆ. ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ. ಇವನ್ ಯಾರು ಅಂದ್ರೆ ನಮ್ ಚಿಕ್ಕಪ್ಪನ್ ಮಗ, ಆಯ್ ಮಾಡು. ಊರಿಂದ ಬಂದವನೆ. ಏನ್ ನಿನ್ ಹೆಸರು? ಚಿರು. ಏನ್ ಚಿರು ಅಂತ ಇಟ್ಟಿರೋದು, ಅದ್ರಿಂದ ಒಂದ್ ರೀಸನ್ ಐತೆ, ಅದನ್ನು ಹೇಳ್ತೀನಿ. ಗೈಸ್ ಎಲ್ರು ಹೆಂಗಿದ್ದೀರಾ? ಎಲ್ರು ಸಕ್ಕತ್ತಾಗಿದ್ದೀರಾ ಅಂತ ಸುಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನ್ ಮಾಡ್ತಿದೀವಿ ಅಂದ್ರೆ ಮದರ್ಸ್ ಡೇ ಮಾಡ್ತಿದೀವಿ. ಸೊ ಮದರ್ಸ್ ಡೇ ಅಂದ್ರೆ ಏನು ಕೇಕ್ ಎಲ್ಲ ಕಟ್ ಮಾಡಲ್ಲ. ಸೊ ಏನ್ಕೆ ಅಂದ್ರೆ ನಾವು ಅಮ್ಮಂಗೆ ಸ್ವೀಟ್ಸ್ ಅಂದ್ರೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನ್ ವೆಜ್ ಅಲ್ಲಿ ಏನಾದ್ರು ಮಾಡ್ಕೊಡೋಣ ಅಂತ ನಾನು ನಾವು ಅಮ್ಮಂಗೆ ಮಾಡ್ಕೊಡೋದಿಕ್ಕೆ ಹೋಗ್ತಾ ಇದೀನಿ. ಇವಾಗ ಏನೇನ್ ಐಟಮ್ ತರ್ಬೇಕು ಅದೆಲ್ಲ ತರ್ತೀನಿ. ಸೊ ನಮ್ ಜೊತೆ ಮೈನ್ ಕಂಟೆಸ್ಟೆಂಟ್ ಪ್ರಿಯಾ ಇದ್ದಾಳೆ, ಅದಾದ್ಮೇಲೆ ಇವನು ಚಿರು ಇದ್ದಾನೆ. ಗೈಸ್ ಇವನ ಹೆಸರು ಬಂದ್ಬಿಟ್ಟು ನಿಜವಾದ ಹೆಸರು ಶರತ್. ಚಿರು ಅಂತ ಹೆಂಗ್ ಬಂತು ಅಂದ್ರೆ, ಚಿರು ಸರ್ ಸಾಯೋ ಟೈಮಲ್ಲಿ ಇವ್ನು ಹುಟ್ಟಿದ್ದು. ಸತ್ತಿ ದಿನ ಮುಂದ್ಲು ದಿವಸನ ಇವ್ನು ಹುಟ್ಟಿದ್ದು. ಸೊ ಅಲ್ಲಿರೋ ಹುಡುಗರೆಲ್ಲ ಚಿರು 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 ಸರ್ ಚಿರು ಅಂತ ಕರ್ದಿ ಅವಾಗಿಂದ ಚಿರು ಅಂತಾನೆ ರೂಢಿ ಆಗ್ಬಿಟ್ಟ ಇವನು. ಊರಲ್ಲೆಲ್ಲ ಚಿರು ಅಂತಾನೆ ಕೂಗೋದು, ಬಟ್ ಸ್ಕೂಲಲ್ಲಿ ಮಾತ್ರ ಶರತ್ ಅಂತ ಇಟ್ಟಿರೋದು. ಎಷ್ಟನೇ ಕ್ಲಾಸ್? 2ನೇ ಕ್ಲಾಸ್. ಓಕೆ ಗೈಸ್, ಇವಾಗ ಬನ್ನಿ ಹೊರಗಡೆ ಹೋಗಿ ಚಿಕನ್ ತರನ. ಅದಕ್ಕೋಸ್ಕರ ಬ್ಯಾಗ್ ಎಲ್ಲ ಇಟ್ಕೊಂಡು ರೆಡಿ ಆಗಿದೀವಿ. ಎಲ್ಲರೂ ಬ್ಲಾಗ್ ನೋಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ. ಏನೇನಿಲ್ಲ, ಸರ್ಪ್ರೈಸ್ ಮಾಡಿ. ಪ್ರಿಯಾ ಅವ್ರ ಮನೆಗೆ ಚಪ್ಪಲಿ ಹಾಕೋ ಬರೋದಕ್ಕೆ ಹೋಗ್ತಾವಳೆ. ಗೈಸ್ ಇವಾಗ ಪ್ರಿಯನ್ ಜೊತೆ ಈ ಬಿಸಿಲಲ್ಲಿ ಚಿಕನ್ ತರೋದಕ್ಕೆ ಹೋಗ್ತಾ ಇದೀವಿ. ಪ್ರಿಯಾ ರೋಡಲ್ಲಿ ಒಂದ್ ಸ್ವಲ್ಪ ನರ್ವಸ್ ಆಗ್ತಾಳೆ ವ್ಲಾಗ್ ಮಾಡಿದ್ರೆ. ರೂಢಿ ಇಲ್ಲ ಅಲ್ವಾ, ಮೇನ್ ರೂಢಿ ಇಲ್ಲ ಅಂತಾಳೆ. ಚಿಕನ್ ತಗೊಂಡು ಹೋಗೋದು, ಅದ್ರ ಜೊತೆ ಒಂದ್ ಸ್ವಲ್ಪ ಐಟಮ್ಸ್ ತಗೋಬೇಕು, ಅದನ್ನ ತಗೊಂಡು ಮನೆಗೆ ಹೋಗೋದು. ಕೋಳಿನ ಇದ್ರಲ್ಲಿ ಸೆಲೆಕ್ಟ್ ಮಾಡ್ದೋ. ಪ್ರಿಯಂಗೆ ಕೋಳಿ ಅಂಗಡಿಲಿ ಆಗಲ್ವಂತೆ, ಅದಕ್ಕೆ ಇಲ್ಲಿ ಕೂತವಳೆ. ನಾವು ಇಲ್ಲಿ ಕೋಳಿ ಕಟ್ ಮಾಡ್ಕೊಂಡ್ ಬರೋಣ ಬರ್ರಿ. ಇವಾಗ ಒಳಗಡೆ ಸಾಂಗ್ಸ್ ಹಾಕಿದ್ದಾರೆ, ಕಾಪಿ ರೈಟ್ ಬೀಳುತ್ತೆ ಅಂತ ಒಳಗಡೆ ವಿಡಿಯೋ ಮಾಡೋದಕ್ಕೆ ಆಗಲ್ಲ. ಅದಕ್ಕೆಲ್ಲ ಬೇಕಾಗಿರೋ ಐಟಮ್ ತಗೊಂಡು, ಮತ್ತೆ ನಾವು ಹುಷಾರಿಲ್ಲ, ತಲೆನೋವು ಮಾತ್ರನೂ ತಗೊಂಡು ಹೋಗ್ತಾ ಇದೀವಿ. ಫೋನ್ ಹಿಡ್ಕೊಂಡಿದೀನಿ, ಮಾಡ್ಬಿಡ್ತೀನಿ ಎಲ್ಲಾದ್ರು. ವಯಸ್ ಇವಾಗ ಮನೆಗ್ ಬಂದು ಇವನ್ನೆಲ್ಲ ಮಡಗ್ದೆ. ನಾವು ಅಮ್ಮಂಗ್ ಮಾತ್ರೆನೂ ಕೊಟ್ಟೆ. ಇವನು ತೀಟೆ ಆಗ್ಬಿಟ್ಟವನ್ ಹೆವಿ. ಬಾ ಬಿರಿಯಾನಿ ಮಾಡುವ. ತಂದಿರೋನೆಲ್ಲ ಓಪನ್ ಮಾಡಿ ಕೆಳಗಡೆ ಇಡ್ತಾ ಇದೀವಿ. ನೋಡಿ ಗೈಸ್, ಕ್ಯಾರೆಟ್. ಗೈಸ್ ಇವನು ಇವ್ರ ಅಪ್ಪಂಗ್ ಫೋನ್ ಹಾಕಿದ್ನಂತೆ. ಏನಂತ? ಅಪ್ಪ ಏನ್ ತೀಟೆ ಅಂದ್ರೆ ಗೈಸ್. ಮೊಟ್ಟೆ ಹೇಳು ಅವ್ರ ಅಪ್ಪಂಗೆ ಏನಂತ ಫೋನ್ ಹಾಕಿದ? ನಾನು ಫೋನಲ್ಲಿ ಬಂದ್ಬಿಟ್ಟಿದ್ದೀನಿ, ಇನ್ನೊಂದು 10 ನಿಮಿಷ ಕುತ್ಕೊಂಡು ನೋಡು, ಫೋನಲ್ಲಿ ಬರ್ತೀನಿ ಅಂತ. ಗೈಸ್ ಜೂಮ್ ಹಾಕ್ಬಿಟ್ಟ. ನಾನು ಚಿಕನ್ ನ ಚೆನ್ನಾಗಿ ವಾಶ್ ಮಾಡಿ ಬರೋಷ್ಟರಲ್ಲಿ ಇವರು ಕೊತ್ತಂಬರಿ, ಪುದೀನ, ಪಾಲಕ್ ಸೊಪ್ಪನ್ನ ಕ್ಲೀನ್ ಆಗಿ ಡಿವೈಡ್ ಮಾಡಿ ಸೋಸಿರಿ ಅಂತ ಹೇಳಿದೆ. ಸೊ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಅದನ್ನ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡು ಹೇಳ್ತೀನಿ ಹಂಗೆ ಸ್ಟೆಪ್ ಬೈ ಸ್ಟೆಪ್. ಗೈಸ್ ಇದ್ರೊಳಗೆ ಕೊತ್ತಂಬರಿ, ಪುದೀನ, ಪಾಲಕ್ ಸೊಪ್ಪನ್ನ ತೋರಿಸಿದ್ನಲ್ಲ, ಸೊ ಅದನ್ನ ಚೆನ್ನಾಗಿ ವಾಶ್ ಮಾಡಿ ಹಾಕೊಳ್ರಿ. ತುಂಬಾ ಮಣ್ಣು ಇರುತ್ತೆ. ಅದ್ರ ಜೊತೆ ಒಂದ್ ಸ್ವಲ್ಪ ಕಲ್ಲುಪ್ಪು, ಒಂದ್ ಕಾಳು ಕಲ್ಲುಪ್ಪು ಹಾಕ್ರಿ. ಏನಕಂದ್ರೆ ಕಪ್ಪಾಗ್ಬಿಡುತ್ತೆ, ಕಲ್ಲುಪ್ಪು ಹಾಕಿಲ್ಲ ಅಂದ್ರೆ ಇದು ರುಬ್ಬದ್ಮೇಲೆ ಕಪ್ಪಾಗ್ಬಿಡುತ್ತೆ. ಗೈಸ್ ಅದ್ರ ಜೊತೆ ಒಂದ್ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೊಳ್ರಿ. ನಾನ್ ಸ್ಕಿಪ್ ಮಾಡಿದ ಹಸಿಮೆಣಸಿನ್ಕಾಯಿ ಹಾಕದ್ ಬೇಡ ಅಂತ. ಏನಕ್ಕೆ ಅಂದ್ರೆ ನಾವು ಹೊಟ್ಟೆ ಉರುತ್ತೆ, ಅದನ್ನೆಲ್ಲ ಹಾಕಿ ಜಾಸ್ತಿ ಮಸಾಲೆ ಹೊಟ್ಟೆ ಉರಿಯುತ್ತೆ ಅಂತ ಸ್ಕಿಪ್ ಮಾಡಿದೆ. ನಮ್ಮಮ್ಮ ಹಾಕು ಪರವಾಗಿಲ್ಲ, ಖಾರ ಚೆನ್ನಾಗಿರ್ಲಿ ಅಂತ, ಅದಕ್ಕೋಸ್ಕರ 5 ಹಸಿಮೆಣಸಿನ್ಕಾಯಿ ಹಾಕ್ತಿದೀನಿ ಜೊತೆಲಿ. ಹಾಕು ಗೈಸ್. ಇವಾಗ ಫಸ್ಟ್ 2 ಪ್ಯಾಕೆಟ್ ಚಿಕನ್ ಪೌಡರ್ನ ತಗೊಳ್ರಿ. ಸೊ ಏನಂದ್ರೆ 1 ಪ್ಯಾಕೆಟ್ ಅರ್ಧ ಕೆಜಿಗೆ ಬರುತ್ತೆ. ಸರಿ, ಬಿರಿಯಾನಿ ಮಸಾಲೆ ತಗೊಳ್ರಿ. ಚಿಲ್ಲಿ ಪೌಡರ್ನ ಹಾಕೋಬಿಡ್ರಿ. ಒಂಚೂರು ಅರ್ಶಿನ ಹಾಕ್ಬಿಡ್ರಿ. ಅದ್ರ ಜೊತೆ ಒಂದು ಪಲಾವ್ ಎಲೆ ಹಾಕ್ಬಿಡ್ರಿ. ರುಬ್ಬಿರೋ ಪೇಸ್ಟ್ ಹಾಕ್ಬಿಡ್ರಿ. ನಾವು ನೀರು ಒಂದ್ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು, ಬಟ್ ನೀವು ಕಮ್ಮಿ ಹಾಕೊಳ್ರಿ. ಮೊಸರನ್ನ ಹಾಕೊಳ್ರಿ.
ಪೂರಾ ಇಲ್ಲ, ರುಚಿಗೆ ಒಂದ್ ಸ್ವಲ್ಪ ಉಪ್ಪು ಹಾಕೋಬಿಡ್ರಿ. ಗೈಸ್ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ರಿ. ಇವಾಗ ಚಿಕನ್ ಚಿಕನ್ ಹಾಕೊಳ್ರಿ. ಹಾಕೊಳ್ರಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸಿಗೋಣ. ಗೈಸ್ ಇವಾಗ ಬಿರಿಯಾನಿ ರೆಡಿ ಮಾಡೋದಕ್ಕೆ ಕುಕ್ಕರ್ ಇಟ್ಟಿದ್ದೀನಿ, ಸ್ಟವ್ ಆನ್ ಮಾಡಿ. ಪಕ್ಕದಲ್ಲಿ ನೀರ್ ಕಾಯಕ್ಕೆ ಇಟ್ಟಿದ್ದೀನಿ. ನೀವು ಅಷ್ಟೇ ಬಿಸಿನೀರ್ನ ಕಾಯಿಸ್ಕೊಳ್ರಿ, ಎಷ್ಟು ಅಳತೆ ಬೇಕಷ್ಟು. ಗೈಸ್ ಇದಕ್ಕೆ ಪಲಾವ್ ಐಟಮ್ಸ್ ಹಾಕ್ತಿದೀವಿ. ಜಾಸ್ತಿ ಕಲ್ಲು ಹಾಕೊಳ್ರಿ, ಅದು ಸಖತ್ತಾಗಿರುತ್ತೆ. ನನ್ಗೆ ಆರಾಮ್ ಸುಮ್ ಕುತ್ಕಲ್ಲ. ಗೈಸ್ ಇವಾಗ ಈರುಳ್ಳಿ ಹಾಕೊಳ್ರಿ. ಈರುಳ್ಳಿ ಕುಯ್ಕೊಂಡು ಕುಯ್ಕೊಂಬಿಟ್ಟು ಒಂದ್ ಬಾಯಿಗೆ ಇಕ್ತಿದೆ. ಕೈ ಸಾಲ ನಮ್ಮ ಅಣ್ಣ ಈರುಳ್ಳಿ ಕುಯ್ತಿದ್ನಲ್ಲ, ಅದನ್ನೆಲ್ಲ ಆಲ ಒಂದೊಂದ್ ಎರಡೆರಡು ಎತ್ಕೊಂಡ್ ಬಾಯಿಗೆ ಹಾಕೊಂಡ. ಗೈಸ್ ಇವಾಗ ಅದು ಚೆನ್ನಾಗಿ ಇದಾದ್ಮೇಲೆ ಅಂದ್ರೆ ಬೆಂದ ಮೇಲೆ ಚಿಕನ್ ಅವಾಗ್ಲೇ ನೆನ್ಸಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ರಿ. ಮಿಕ್ಸ್ ಮಾಡ್ಕೊಂಡು ಮತ್ತೆ ಮಿಕ್ಕಿರೋ ಅದೇ ಪೇಸ್ಟ್ ನ ಇವಾಗ್ಲೇ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದೀನಿ. ನೀರ್ನ ಹಾಕುವಾಗ ಕಮ್ಮಿ ಹಾಕೊಳ್ರಿ. ಇದು ಕೋಳಿ ಬೇಕು ಅಂದ್ರೆ ಒಂದ್ 5 ಇಷ್ಟಪ್ಪು ಪತ್ಲೊಳಗೆ ಹಾಕ್ಬಿಟ್ಟು ನೀರ್ ಹಾಕತಕ್ಕೆ ಇರ್ಬೇಕು. ಆಮೇಲೆ ಹಾಕಿದ್ರೆ ಒಂದ್ 10 ನಿಮಿಷ ಬಿಟ್ಕೊಂಡು ನೋಡಿದ್ರೆ ತಣ್ಣಗಿರ್ತದೆ. ಏನೇನೋ ಹೇಳ್ತವನಲ್ಲಪ್ಪ, ಹೊಡಿಬೇಡ. ಅದ್ರೊಳಗೆ ಈಗ ಇರ್ಬೇಕು, ತಣ್ಣಗಿರ್ಬೇಕು ಅಂದ್ರೆ ಐಸ್ ಕ್ಯೂಬ್ ತಗೊಂಡ್ ಇದ್ರೊಳಗೆ ಹಾಕ್ರಿ, ಒಂದ್ 10 ನಿಮಿಷ ಬಿಡ್ರಿ, ತಣ್ಣಗಾಯ್ತದೆ. ಆಮೇಲೆ ನೋಡ್ರಿ ಅನ್ಕೊಳ್ಳಿ. ನಮ್ಮ ಅಮ್ಮ ಒಂದ್ ಸ್ವಲ್ಪ ಅಕ್ಕಿ ಹಾಕ್ತೈತೆ. ಏನ್ ಅಕ್ಕಿ ಹಾಕ್ತೈತೆ ಅಂತ ಅಂದ್ರೆ ನಾನು ವಾಶ್ ಮಾಡ್ದಲ್ಲ ಹಾಕಕ್ ಹೋಗ್ತಿದ್ದೆ, ಅದಕ್ಕೆ ಬೈದು ಈಸ್ಕೊಂಡ್ ಹಾಕ್ತೈತೆ. ನೋಡಿ ನಾನು- guys, ನಮ್ಮ ಅಣ್ಣಂಗ್ ಬೈದ್ ಬಿಟ್ಟದೆ, ಅದಕ್ಕೆ ಬೇಜಾರಾಗ ಹೋಗೋದು ಫುಲ್ಲು. ಇವನು ಕೊಡೋದ್ ಬೇಡ, ಚಾಕ್ಲೇಟ್ ಕೊಡೋದ್ ಬೇಡ, ಊಟನು ಕೊಡೋದ್ ಬೇಡ, ಬೇಡ. ನಾವೇ ತಿನ್ಕೋಣ. ಗೈಸ್ ಇವಾಗ ನೀರ್ ಹಾಕಿ ಅನ್ನ ಹಾಕಿ ಎಲ್ಲಾ ಮಿಕ್ಸ್ ಮಾಡಿದೀವಿ. ಸೊ ಅದ್ರ ಜೊತೆ ಲಾಸ್ಟ್ ಒಂದ್ ಸ್ವಲ್ಪ ಚಿಲ್ಲಿ ಪೌಡ್ರು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಬಿಡ್ರಿ. ಲಾಸ್ಟ್ ಒಂದ್ ಸ್ಪೂನು ತುಪ್ಪ ಹಾಕ್ಬಿಡ್ರಿ. ನಾನ್ ತುಪ್ಪ ತಿನ್ನಲ್ಲ, ಆದ್ರೆ ನಾವ್ ಅಮ್ಮ ಹಾಕ್ತೈತೆ. ನಂದಿನ ತುಪ್ಪ ತಿನ್ನು ಏನಾಗಲ್ಲ, ಏನು ತಿನ್ನು ಏನಾಗಲ್ಲ. ನಂದಿನ ತುಪ್ಪ, ಯಾರ್ ತುಪ್ಪ? ನಂದಿನ ತುಪ್ಪ. ಚಿರು ಟೇಸ್ಟ್ ಇಡಿ ನೋಡ್ತೀನಿ, ಉಫ್ ಮಾಡ್ಕೊಡ್ತೀನಿ. ಏಯ್. ಚಿರು ನೋಡ್ರಿ ಅಲ್ಲಿರೋ ಕಸನೆಲ್ಲ ತುಂಬಿ ಕ್ಲೀನ್ ಮಾಡ್ತಿದ್ದಾನ ಮನೇನ. ಗೈಸ್ ಪ್ರಿಯಾ ನೀರ್ ತರೋದಕ್ ಹೋಗ್ತಿದ್ದಾಳೆ. ಇವಾಗ ಕೂಗಿ ಎಲ್ಲ ಆದ್ಮೇಲೆ ಓಪನ್ ಮಾಡಿದೀವಿ. ಮಸ್ತ್ ಗಮ್ ಅಂತೈತೆ. ಬೇಸಿಗೆಗೆ ನೋಡ್ರಿ ಇನ್ನ ಕುದೀತೈತೆ ಅದು ಕೊತ 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 ಅಂತ. ನೋಡಿ ಗೈಸ್, ಗಮ್ಮತ್ತೈತೆ ನಮ್ಮ ಅಣ್ಣ ಮಾಡಿರೋದು. ಗೈಸ್ ಇವಾಗ ಬಿದೋದ, ಬಟ್ ಇಲ್ಲಿ ತಲೆ ಊದ್ಕೊಂಡು ರಕ್ತ ಎಪ್ಕಟ್ಬಿಡ್ತು. ಐಸ್ ಕ್ಯೂಬ್ ಎಲ್ಲ ಹಾಕಿದೀವಿ. ಅಳ್ತಿದ್ದೇನೆ ಪಾಪ ಚಿರು. ಚಾಕ್ಲೇಟ್ ತಂದ್ಕೊಡ್ಬೇಕು. ಚಾಕ್ಲೇಟ್ ಎಲ್ಲ ನೋಯ್ತಾ ಇರುತ್ತೆ ಪಾಪ ಅವನಿಗೆ. ಅಯ್ಯೋ ಕೆಂಪಗಾಗ್ಬಿಟ್ಟು ಕಾಣಿಸ್ತೈತೆ ಅನ್ಕೋತೀನಿ. ಇಂಥ ಕಡೆ ಹೊಡ್ಕೊಬಿಟ್ಟ ಎಲ್ಲ. ಆಯ್ತ್, ಬೇಡ ತಡಿ, ಬೇಜಾರಾಗ್ಬೇಡ ಬಿಡು, ನೋವು ಕಮ್ಮಿ ಆಗುತ್ತೆ ಆಯ್ತಾ. ಅದೇನ್ ಜಾಸ್ತಿ ಆಗಿಲ್ಲ, ಸಂಜೆ ಅಷ್ಟ್ರಲ್ಲಿ ಸುಮ್ನೆ ಮೂಗೆಟ್ ಬಿದ್ದೈತೆ. ನಿನ್ ಅದೃಷ್ಟ ಗೈಸ್ ಅವನ್ನ ಸುಧಾರಿಸ್ಬಿಟ್ಟು ಒಂದ್ ಪ್ಲೇಟ್ಗೆ ಚಿಕನ್ ಬಿರಿಯಾನಿ ಹಾಕೊಂಡು ನಾವು ಅಮ್ಮಂಗೆ ಟೇಸ್ಟ್ ಮಾಡೋದಕ್ಕೆ ಕೊಡ್ತಾ ಇದೀನಿ. ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಹೇಳು. ಹೆಂಗೈತಮ್ಮ? ಚೆನ್ನಾಗೈತೆ, ಬಿಸಿ ಬಿಸಿ ಟೇಸ್ಟ್ ಎಲ್ಲ ಚೆನ್ನಾಗೈತೆ. ನಿಂಬೆ ಹುಳಿ ಎಲ್ಲ ಚಿಕನ್ ಟೇಸ್ಟ್ ಹೇಳು. ಚಿಕನ್ ತಿಂದೆ ತಡೆ. ಅದಕ್ಕೆ ಹೇಳಿದ್ರು ಚಿಕನ್ ತಿನ್ನು ಅಂತ. ಚೆನ್ನಾಯ್ತಾ? ವೈಟ್ ಇಲ್ಲ ತಾನೆ ಚಿಕನ್. ಆ ವೈಟ್ ರಬ್ಬರ್ ತರ ಇದ್ರೆ ತಿನ್ನೋದಕ್ಕಾಗಲ್ಲ. ಅದಕ್ಕೋಸ್ಕರ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಎತ್ತಿಟ್ಟಿದ್ ನಾನು. ಯಾವಾಗ್ಲೂ ಹಂಗೆ ಮಾಡೋದ್ ನಾನು, ನಮ್ಮ ಅಮ್ಮಂಗ್ ಗೊತ್ತು. ಚೆನ್ನಾಗೈತಾ? ಏನ್ ಜಾಸ್ತಿ ಆಗೈತೆ, ಏನ್ ಕಮ್ಮಿ ಆಗೈತೆ? ಏನೂ ಆಗಿಲ್ಲ, ಕರೆಕ್ಟ್ ಐತೆ. ಚೆನ್ನಾಗೈತೆ, ಬಿಸಿ ಬಿಸಿ ಐತಲ್ಲ, ಚೆನ್ನಾಗೈತೆ. ಗೈಸ್ ಬನ್ನಿ ಇವಾಗ ನಾನು ಚಿರು ಪ್ರಿ ಎಲ್ಲ ಟೇಸ್ಟ್ ಮಾಡೋಣ ಯಾವ ತರ ಐತೆ ಅಂತ. ಗೈಸ್ ಚಿರು ಒಂದ್ ಕಡೆ ಬೇಜಾರ್ ಮಾಡ್ಕೊಂಡ್ ಕೂತ್ಬಿಟ್ಟ. ನಮ್ಮ ಅಣ್ಣ ಮಾಡಿರೋ ಬಿರಿಯಾನಿ ತಿಂತೀನಿ, ಟೇಸ್ಟ್ ಮಾಡ್ತೀನಿ, ಬನ್ನಿ ಗಾಯ್ಸ್. ಗೈಸ್ ಇವಾಗ ನಮ್ಮಮ್ಮ ನಮ್ಗೂ ಹಾಕೊಟ್ಟೈತೆ ಟೇಸ್ಟ್, ನೀವು ತಿನ್ ನೋಡ್ರಿ ಅಂತ. ಸೊ ಇವಾಗ ಟೇಸ್ಟ್ ಮಾಡ್ರಿ, ನೀವಿಬ್ರು ಫಸ್ಟ್ ಮಾಡ್ಬಿಡ್ರಿ. ಫಸ್ಟ್ ಚಿರು ನೀನ್ ಮಾಡು, ಹೆಂಗೈತೆ ತಿನ್ನು. ನುಂಗು ಫೀಲ್ ಮಾಡ್ಕೊಂಡು ಹೇಳು, ಪರವಾಗಿಲ್ಲ, ನಿಧಾನಕ್ಕೆ ಹೇಳು. ಅವನು ಬೇಜಾರಾಗ್ಬಿಟ್ಟವನೇ ಗೈಸ್. ಚೆನ್ನಾಗೈತಾ? ಹಾ, ಸುಡ್ತೈತಾ? ನೀನ್ ತಿನ್ನು ಪ್ರಿಯ. ಹೆಂಗೈತೆ? ಏನ್ ಚೆನ್ನಾಗೈತೆ? ಗೈಸ್ ಬರ್ರಿ
ಇವಾಗ ನಾವು ಟೇಸ್ಟ್ ಮಾಡೋಣ. ಹೊಡಿಯೋಣ. ಎಲ್ಲ ಪರ್ಫೆಕ್ಟ್ ಆಗೈತೆ ನನಗೆ. ಇದನ್ನೆಲ್ಲ ಖಾಲಿ ಮಾಡೋಣ ಬರ್ರಿ. ಇವನು ಚಿಕನ್ ನ ತಿನ್ಬಿಟ್ಟು ರೈಸ್ ಬೇಡ ಅಂತವನೆ. ಎಷ್ಟು ಕೊಡ್ತೀಯ 10ಕ್ಕೆ? ಬಿರಿಯಾನಿಗೆ, ನನಗಲ್ಲ. ದುಡ್ಡಲ್ಲ, ಮಾರ್ಕ್ಸ್ ಎಷ್ಟು ಕೊಡ್ತೀಯ? 10 ಮಾರ್ಕ್ಸಿಗೆ ಎಷ್ಟು ಕೊಡ್ತೀಯ? 10 ಕೊಡ್ತೀಯ, 5 ಕೊಡ್ತೀಯ? ಅಣ್ಣ ತುಂಬಾ ಚೆನ್ನಾಗೈತೆ ಅಣ್ಣ, 9 ಕೊಡ್ತೀನಿ. ಅಣ್ಣ ಇಲ್ಲ ಅಷ್ಟು ಕಷ್ಟ, 5 ಕೊಡ್ತೀನಿ. ಈ ತರ 5 ತುಂಬಾ ಚೆನ್ನಾಗಿದ್ರು 5 ಕೊಡೋದು. ಪ್ರಿಯ ನೀನು? 10ಗೆ. ಅಮ್ಮ ನಿನಗೆ? ನಾನ್ ಚೆನ್ನಾಗಿದ್ದೆ. ನನ್ ತರ ಮಾಡಿಲ್ಲ ಅಂದ್ರೆ ನೀನ್ ನಿಮ್ ತರ ಮಾಡಿದೀರ. ಅದೇ ಎಷ್ಟು ಕೊಡ್ತೀಯ 10ಕ್ಕೆ? 8. 8. ಇನ್ಮೇಲೆ ಚಿರು ಜೊತೆನೂ ವಿಡಿಯೋಸ್ ಬರ್ತಾ ಇರುತ್ತೆ ರೆಗ್ಯುಲರ್ ಆಗಿ. ನೋಡ್ಕೊಂಡು ಸಪೋರ್ಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದ ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಬಾಯ್.